ರಾಜ್ಯದ ಜೀವನಾಡಿಯಾಗಿರುವಂತಹ ಜಲಾಶಯಗಳ ನಿರ್ಮಾಣ ಕಾರ್ಯ ಸಾಕಷ್ಟು ರೋಚಕ ಕಥೆಗಳನ್ನು ಹೊಂದಿದೆ. ಅದೇ ರೀತಿಯಾಗಿ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿರುವಂತಹ ಕಬಿನಿ ಜಲಾಶಯದ ನಿರ್ಮಾಣದ ಹಿಂದೆ ಸಾಕಷ್ಟು ರೋಚಕತೆ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಈ ಕಬಿನಿ ಜಲಾಶಯವನ್ನು ನಿರ್ಮಾಣ ಮಾಡುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದಂತಹ ಕಾಶಯ್ಯ ಅವರ ಮೊಮ್ಮಗ ಜಿ.ವಿ. ಸೀತಾರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಕಬಿನಿ ಜಲಾಶಯ ಸಾಕಷ್ಟು ಜನರ ಜೀವನಾಡಿಯಾಗಿದೆ. ಇದರ ನಿರ್ಮಾಣದಲ್ಲಿ ತಮ್ಮ ತಾತ ಒಂದು ಮಹತ್ವದ ಪಾತ್ರವನ್ನು ಕಾಶಯ್ಯ ಅವರು ವಹಿಸಿದರು. ಅಂದರೆ ಯಾವ ರೀತಿಯಾದಂಥ ಪಾತ್ರವನ್ನು ವಹಿಸಿದರು? 1957-58ರಲ್ಲಿ ಈ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದು ಬಂದಾಗ ಸ್ಟಾರ್ಟಿಂಗಲ್ಲಿ ಈ ಡ್ಯಾಮ್ಗೆ ಒಂದು ಫೌಂಡೇಶನ್ ಅಂತ ಮಾಡ್ತಾರೆ. ಮಣ್ಗೆಲ್ಸ ಮಾಡಿ ಕೆಳಗಡೆ ಎಲ್ಲನೂ ಕೂಡ ಬೆಡ್ಡೆಲ್ಲ ತೆಗೆದು ಕಲ್ಲೆಲ್ಲ ಕಾಣೋ ರೀತಿಯಲ್ಲಿ ಮಾಡಿ ಅದಕ್ಕೆಲ್ಲ ಫಿಟ್ಗಳೆಲ್ಲ ಹೊಡೆದು ಎಂಟೈರ್ ಡ್ಯಾಮ್ದು ಮಣ್ಗೆಲ್ಸ ಎಲ್ಲ ಮಾಡಿ ಕಂಪ್ಲೀಟ್ನ ವರ್ಕ್ನ ಮಾಡಿ ಡ್ಯಾಮ್ ಕಟ್ಬೋದು ಅನ್ನೋಂಥದ್ದನ್ನು ಆಗಿ ಮಾಡಿಕೊಟ್ಟಂಥ ಕೆಲಸ ಮಾಡಿಕೊಟ್ಟಂಥವ್ರು ನಮ್ಮ ತಾತನವರು. ಅಂದರೆ ಅಡಿಪಾಯ, ಅಂದರೆ ಮನೆಗಳಿಗೆ ಈಗ ನಾವು ಅಡಿಪಾಯ ತೆಗಿತೀವಲ್ಲ, ಬೇಸ್ಮೆಂಟು, ಆ ಥರ ಮಣ್ಗೆಲ್ಸ ಮಾಡಿದವರೆಲ್ಲರೂ ಬೋವಿ ಸಮಾಜದವರು ಅವತ್ತು 500 ಜನನ ಒಟ್ಟಿಗೆ ಕರ್ಕೊಂಬಂದು ಅವರೆಲ್ಲರೂ ಕೂಡ ಎಲ್ಲ ಫಿಟ್ಗಳು ಮತ್ತು ಮಣ್ಗೆಲ್ಸ ಎಲ್ಲ ಮಾಡಿಕೊಟ್ಟಂಥವ್ರು ನಮ್ಮ ತಾತ ಅವರಾದಂಥ ಕಾಶೇನವರು. ಈಗ ಒಂದು ಅಡಿಪಾಯ ತೆಗೆದ ನಂತರ ಈ ಒಂದು ಅಣೆಕಟ್ಟು ನಿರ್ಮಾಣದ ಕಾರ್ಯ ಇರ್ತದೆ. ಯಾವ ರೀತಿ ಸಾಕ್ತು ಅದು? ಅದರಲ್ಲಿ ತಮ್ಮ ಕುಟುಂಬದವ್ರ ಪಾತ್ರ ಏನಾರು ಇತ್ತ? ಅದನ್ನು ಬಂದು ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಂತಬಿಟ್ಟು ಟೆಂಡರ್ ಆಗಿದ್ದು ಮಣಿ ಆ್ಯಂಡ್ ಕಂಪನಿ ಅಂತೇಳಿ ತಮಿಳ್ನಾಡು ಬೇಸವರು. ಆ ತಮಿಳ್ನಾಡು ಬೇಸವರು ಒಂದು ಈ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಂತಬಿಟ್ಟು ಟೆಂಡರನ್ನು ತೊಗೊಂಡು ಅವರು ತದನಂತರ ಅವರು ಏನೋ ಮಾಡ್ತಾರೆ, ಈ ಬೆಂಗಳೂರು BCC ಕಂಪನಿ ಅಂತ ಇರ್ತದೆ ಆಂಧ್ರದವರು, ಚಾಮರಾಜ್ ಮತ್ತು ಕುಪ್ಪರಾಜ್ ಅವರು, ಅವ್ರಿಗೆ ಈ ಕಂಪ್ನಿಯವರೆಲ್ಲ ಟೇಪ್ ಮಾಡಿ ಮಣಿ ಆ್ಯಂಡ್ ಕಂಪ್ನಿಯವರೆಲ್ಲ ಅವ್ರು ಕೊಟ್ಟಾಗ BCC ಕಂಪ್ನಿಯವರು ಎಂಟೈರ್ ಈ ಡ್ಯಾಮ್ ಸ್ಟ್ರಕ್ಚರ್ನೆಲ್ಲ ಅವರೇ ಮಾಡ್ಕೊಂಬರ್ತಾರೆ. ಅದ್ರ ಜೊತೆಗೆ ಮುಂದ್ಗಡೆ ಸ್ಟಿಲ್ಲಿಂಗ್ ಬೇಸನ್ನು ಅವೆಲ್ಲನೂ ಕೂಡ ಬೇರೆ ಬೇರೆಯವ್ರು ಮಾಡಿದ್ರು. ಈ ಸ್ಟಿಲ್ಲಿಂಗ್ ಬೇಸನ್ನು ಮತ್ತು ಇದನ್ನು ಕೂಡ ನಮ್ಮ ಫಾದರ್ ಜಿ ವೆಂಕಟೇಶ್ ಅಂಡ್ ಕಂಪನಿ, ನಮ್ಮ ಫಾದರ್ ಈ ಸ್ಟಿಲ್ಲಿಂಗ್ ಬೇಸನ್ಗಳನ್ನೆಲ್ಲ ನಮ್ಮ ಫಾದರ್ ಮಾಡಿದ್ರು. ಬೇಸನ್ ಅಂತಂದ್ರೆ ಈಗ ಅಲ್ಲಿರುವಂಥದ್ದು ಅಂದರೆ ಆ ಒಂದು ಡ್ಯಾಮ್ನ ತಡೆಗೋಡೆ ಅಂತ ಹೇಳ್ತಾರೆ. ಅದನ್ನ ಏನು ಡ್ಯಾಮ್ನ ತಡೆಗೋಡೆ ಮತ್ತು ಈ ನೀರು ಏನು ಬೀಳ್ತದೆ, ಈ ನೀರು ಬಿದ್ದಂಥ ನೀರೆಲ್ಲನೂ ಕೂಡ ವಾಪಸ್ ರಿವರ್ಸ್ ಆಗಿ ಹೋಗ್ಬೇಕು, ಫೋರ್ಸ್ ಇರಬಾರ್ದು. ಹಾಗಾಗಿ ಸುಮಾರು ಒಂದು 200 ಅಡಿ ಆ ಕಡೆ ಈ ಕಡೆ ಗೋಡೆ ಏನಿದೆ ಸೈಡ್ ಸ್ಟೋನ್ ಮೇಸೆಂಟ್ರಿನಲ್ಲಿ ಮಾಡೋದು ಇದು ಭಾರಿ ಅದ್ಭುತವಾದಂಥ ಕೆಲಸ. ಮತ್ತು ಇದ್ರ ಒಳಗಡೆ 19 ಪಿಲ್ಲರ್ಗಳಿದೆ. ಏನು ನೀರು ಬೀಳ್ತದೆ ಆ ನೀರನ್ನ ರಿವರ್ಸ್ ಬರ್ತದೆ, ಆಮೇಲೆ ನೀರು ಫ್ಲೋ ಆಗಬೇಕು. ಆ ರೀತಿ ಕೆಲಸ ಮಾಡಿದಂಥವ್ರೆಲ್ಲರೂ ನಮ್ಮ ಫಾದರ್ ಜಿ ವೆಂಕಟೇಶ್ ಅವರು ನಮ್ಮ ಫಾದರ್ ಮಾಡಿದ್ದು. ಅಂದರೆ ಈಗ 1,20,000 ಕ್ಯೂಸೆಕ್ ನೀರು ಹೊರಗೆ ಬಂದಂಥ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ತಡೆಗೋಡೆನ ನಾವೇನು ನೋಡ್ತಾ ಇದ್ದೀವಿ. ಇದು ಅಂದರೆ ಒಂದೇ ಉದ್ದವಾಗಿ ಮತ್ತು ಅಗಲವಾಗಿರುವಂಥ ಎಷ್ಟು ಅಡಿ ಎಷ್ಟು ಇರುವಂಥದ್ದು? ಸುಮಾರು 175ರಿಂದ 200 ಅಡಿ ಗಂಟನೂ ಈ ವಾಲ್ ಇದೆ. ಮತ್ತು ಒಳಗಡೆ ಸ್ಟಿಲ್ಲಿಂಗ್ ಬೇಸನ್ನು ಒಳಗಡೆ ಏನು ಒಂದು ದೊಡ್ಡ ಜಾಗ ಇದೆ, ಅದರಲ್ಲೂ ಕೂಡ 18 ಅಡಿ 19 ಅಡಿ ಒಂದೊಂದು ಪಿಲ್ಲರ್ಗಳಿದೆ. ಈ ಬಿದ್ದಂಥ ನೀರು ಈ 19-20 ಪಿಲ್ಲರ್ಗಳನ್ನು ಕೂಡ ರಿವರ್ಸ್ ಆಗಿ ಮತ್ತೆ ಈ ಒಂದು ಚೇಂಬರಿಂದ ಮುಂದಕ್ಕೆ ಹೋಗುತ್ತೆ. ಅಂದರೆ ಈಗ ತಡೆಗೋಡೆ ನೋಡಿದ್ವಿ, ಮತ್ತು ಈ ಒಂದು ಡ್ಯಾಮ್ನ ಹೃದಯ ಭಾಗ ಅಂತ ಹೇಳಿದ್ರೆ ಗೇಟ್ಗಳು. ಸೊ ಅಣೆಕಟ್ಟಿನ ಗೇಟ್ಗಳು 4 ಗೇಟ್ಗಳಿವೆ. ಅದು ನಿರ್ಮಾಣ ಹೇಗಾಯಿತು ಮತ್ತು ಹೇಗಿದೆ ಅದಂತ? ಗೇಟ್ಗಳನ್ನು ಮಾಡಿದ್ದು ಕೇರಳದ ಸ್ಪೆಕ್ಟ್ರಾ ಕಂಪ್ನಿಯವರು ಈ ಗೇಟ್ಗಳನ್ನೆಲ್ಲ ತಯಾರು ಮಾಡ್ತಾರೆ. ಒಂದೊಂದು ಗೇಟು ಬಂದು 40 ಅಡಿ ಇದೆ. ಇದು 40 ಅಡಿ ಉದ್ದ, 40 ಅಡಿ ಅಗಲ ಇದೆ. ಈ ಗೇಟ್ಗಳು ಬಂದು 40 ಟನ್ ಕೆಪಾಸಿಟಿ ಇದೆ, 40 ಟನ್ ತೂಕ ಬರ್ತದೆ ಈ ಗೇಟ್ಗಳು. ಹೀಗಾಗಿ ಇದ್ರ ಜೊತೆಗೆ ಒಂದು 3 ಶಿಲ್ಟ್ ಗೇಟ್ಗಳು ಇದೆ. ಆ ಶಿಲ್ಟ್ ಗೇಟ್ಗಳನ್ನು ಕೂಡ ಕೆಳಗಡೆ ಇದಕ್ಕೆ ಅಳವಡಿಸಿದ್ದಾರೆ. ಈ ರೀತಿ ಸ್ಪೆಕ್ಟ್ರಾ ಕಂಪ್ನಿಯವರು, ಕೇರಳ ಕಂಪ್ನಿಯವರು ಈ ಒಂದು ಕೆಲಸನ ಮಾಡಿ ಮೇಜರ್ ವರ್ಕು ಅಂತಂದರೆ ಈ ಗೇಟ್ಗಳನ್ನ ಅಳವಡಿಸಿ ಸರಿಯಾದ ರೀತಿಯಲ್ಲಿ ರಬ್ಬರ್ ಜಾಯಿಂಟ್ಗಳಲ್ಲಿ ಅದನ್ನು ಗೇಟ್ಗಳನ್ನ ಕೂರಿಸಿ ನೀರು ಕೂಡ ಲೀಕ್ ಆಗದ ರೀತಿಯಲ್ಲಿ ಕೆಲಸ ಮಾಡಿರೋರು ಸ್ಪೆಕ್ಟ್ರಾ ಕಂಪ್ನಿಯವರು. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ ಸಂದರ್ಭದಲ್ಲಿ? ಮತ್ತು ಏನೆಲ್ಲ ಯಂತ್ರಗಳನ್ನು ಬಳಸ್ತಾರೆ, ಎಷ್ಟು ಮ್ಯಾನ್ ಪವರು, ಹೇಗೆ? ಇವತ್ತು ಹೈಡ್ರಾಲಿಕ್ಕು ಮಿಷನರಿಗಳು, ಹೈಡ್ರಾಲಿಕ್ಕು ಏನು ಇಟ್ಯಾಚಿಗಳು ಮತ್ತು ಹೈಡ್ರಾಲಿಕ್ಕು ಪೋಕರ್ಗಳು ಎಲ್ಲ ಏನಿತ್ತು ಅವತ್ತು ಅವೆಲ್ಲ ಇರಲಿಲ್ಲ. ಏನಿದ್ರು ಚೈನ್ ಪುಲ್ಲಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಚೈನ್ ಪುಲ್ಲಿಗಳಲ್ಲೇ ಈ ಗೇಟ್ಗಳನ್ನ ಎತ್ತಿ ಆವತ್ತು ಆ ಸಿಸ್ಟಮಲ್ಲಿ ಆ ಕಂಪ್ನಿಗಳವರು ಈ ಗೇಟ್ಗಳನ್ನೆಲ್ಲ ಕೂರಿಸಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಎಷ್ಟು ದಿನ ತಗೊಳ್ತಿದ್ದು ಒಂದು ಡ್ಯಾಮ್ನ ನಿರ್ಮಾಣ ಮಾಡಲಿಕ್ಕೆ, ಮತ್ತು ಎಷ್ಟು ಜನ ಕೆಲಸ ಮಾಡಿದರು, ಎಲ್ಲೆಲ್ಲಿಂದ ಬಂದಿದ್ರು ಅಂತ? 1957ರಿಂದ 59ರಿಂದ ಕೆಲಸ ಶುರುವಾಗಿ 74 ಗಂಟನೂ ಕೂಡ ಕೆಲಸ ಮುಗೀತದೆ. 74ರಲ್ಲಿ ಈ ಕೆಲಸ ಮುಗೀತದೆ. 74ರಲ್ಲಿ ಕೆಲಸ ಮುಗಿದ ಮೇಲೆ ಅಲ್ಲಿವರೆಗೂ ಕೂಡ ಇಲ್ಲಿಗೆ ವಿವಿಧ ರಾಜ್ಯಗಳಿಂದ ಎಲ್ಲ ರಾಜ್ಯದವರು ಬಂದು ಈ ಕಬಿನಿ ಪ್ರಾಜೆಕ್ಟಲ್ಲಿ ಬಂದು ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ. ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಡೆಲ್ಲಿ ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ರಾಜ್ಯದವರು ಬಂದ್ಬಿಟ್ಟು ಇಲ್ಲಿ ಪ್ರಾಜೆಕ್ಟಲ್ಲಿ ಎಲ್ಲ ಕೆಲಸ ಮಾಡಿದ್ರು. ಮತ್ತು ಒಂದು ವರ್ಕ್ಶಾಪ್ಗಳಿರ್ಬೋದು, ಇನ್ನೊಂದಿರ್ಬೋದು, ಕಂಪ್ನಿಲಿ ಕೆಲಸ ಮಾಡಿದಂಥವ್ರು ಎಲ್ಲರೂ ಕೂಡ ಶ್ರಮ ವಹಿಸಿದ್ದಾರೆ. 74 ಗಂಟನೂ ಕೂಡ ಈ ಡ್ಯಾಮಲ್ಲಿ ಕೆಲಸ ಮಾಡಿ ಅವರ ಒಂದು ಶ್ರಮನ ಇಲ್ಲಿ ಉಪಯೋಗಿಸಿ ಭಾರಿ ದೊಡ್ಡ ಶ್ರಮ ಮಾಡಿದ್ದಾರೆ. ಒಂದು ಒಳ್ಳೆ ಡ್ಯಾಮ್ನ ಕಟ್ಬಿಟ್ಟು ಎಲ್ಲರೂ ಹೋಗಿದ್ದಾರೆ. ಕೆಲವರೆಲ್ಲ ಹೋಗಿದ್ದಾರೆ, ಇನ್ನು ಕೆಲವರು ನಮ್ಮಂಥವ್ರೆಲ್ಲರೂ ನಾವೆಲ್ಲ ಇಲ್ಲೇ ಉಳ್ಕೊಂಡಿದ್ದೀವಿ.
ಯಾವುದರಲ್ಲಿ ನಿರ್ಮಾಣ ಆಗಿರುವಂಥದ್ದು ಇದರಲ್ಲಿ ಸಿಮೆಂಟ್ ಬಳಸಿರುವಂಥದ್ದು ಅಥವಾ ಏನೆಲ್ಲ ಕಚ್ಚಾ ವಸ್ತುಗಳು ಮತ್ತು ಏನೆಲ್ಲ ಬಳಸಿದ್ದಾರೆ ಇಲ್ಲಿ? KRS ಡ್ಯಾಮ್ ಎಲ್ಲ ಕಟ್ಟುವಾಗೆಲ್ಲ ಸುರ್ಕಿ ಗಾರೆನಲ್ಲಿ ಕಟ್ಟಿದ್ರು. ಈ ಡ್ಯಾಮ್ ಬಂದು ಸಿಮೆಂಟಲ್ಲಿ ಕಟ್ಟಿದ್ದಾರೆ. ಸಿಮೆಂಟ್ ಆವಾಗೆಲ್ಲ ಸಿಮೆಂಟ್ ಬಂದಿತ್ತು, ಸಿಮೆಂಟ್ ಎಲ್ಲ ಬಂದು ಸಿಮೆಂಟಲ್ಲಿ ಕಟ್ಟಿರೋಂಥ ಡ್ಯಾಮ್ ಇದು. ಈಗ ಆಲ್ರೆಡಿ ಈಗ 59ರಿಂದನೂ ಕೂಡ 74 ಗಂಟನೂ ಈ ಡ್ಯಾಮ್ ಕಟ್ಟಿದ್ದಾರೆ ಅಂತಂದಮೇಲೆ ಈಗ ಆಲ್ರೆಡಿ ಈಗ ಡ್ಯಾಮ್ನ ಉದ್ಘಾಟನೆ ಆಗಿ 52 ವರ್ಷ ಆಯಿತು. ಮತ್ತು ಈಗ ಈ ಡ್ಯಾಮ್ನ ಬರಬೇಕು ಅಂತಂದ್ರೂ ಕೂಡ 59 ಅಂತಂದರೆ 75 ವರ್ಷ ಆಯಿತು. ಒಂದು ಸಿಮೆಂಟ್ಗೆ ನಾವು ಒಂದು ಆಯಸ್ಸು ಅನ್ನೋದು ಇರ್ತದೆ. ಮನುಷ್ಯನಿಗೆ ಒಂದು ಆಯಸ್ಸು ಇರ್ತದೆ. ಒಂದು ಸಿಮೆಂಟ್ಗೆ ನಾವೀಗ ತಜ್ಞರನ್ನ ಕೇಳ್ತೀವಿ. ತಜ್ಞರನ್ನ ಕೇಳಬೇಕು ಅಂತಂದರೆ ಈಗ ಮಾನ್ಯ DK ಶಿವಕುಮಾರ್ ಅವರು ಒಂದು ಟೆಕ್ನಿಕಲ್ ಟೀಮ್ ಮಾಡಿ ನಾವು ಇವತ್ತು ಕಳಿಸ್ಕೊಡ್ತೀವಿ, ಎಲ್ಲ ಡ್ಯಾಮ್ಗಳನ್ನ ಮ್ಯಾನಿಪುಲೇಟ್ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಆ ಟೆಕ್ನಿಕಲ್ ಟೀಮ್ ಅವ್ರನ್ನ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗಿರೋರನ್ನ ಕೇಳ್ತೀನಿ, ಸುರ್ಕಿಗಾರೆಗೆ ಆಯಸ್ ಎಷ್ಟು, ಸಿಮೆಂಟ್ಗೆ ಆಯಸ್ ಎಷ್ಟು? ಅದು 125 ವರ್ಷ 130 ವರ್ಷ ಆಯಿತು ಸುರ್ಕಿಗಾರೆ ಬಂದು. ಈಗ ಇದು ಬಂದು 75 ವರ್ಷ ಆಯ್ತಾ ಬಂತು. ಇದಕ್ಕೆ ಏನಾದ್ರೂ ನಾಳೆ ದಿವಸ ಆಲ್ಟರ್ನೇಟ್ ಏನು 100 ವರ್ಷ ಆಯಸ್ಸು ಸಿಮೆಂಟ್ಗೆ ಅಂತ ಅನ್ನಂಗಾದರೆ ಈಗ ಇನ್ನು 25 ವರ್ಷ ಆದರೆ ಬಂತು. ಈ ಡ್ಯಾಮ್ಗಳಿಗೆ ಸುರ್ಕಿಗಾರೆ ಆಗಿರ್ಬೋದು, ಈ ಡ್ಯಾಮ್ ಆಗಿರ್ಬೋದು, ಇವುಗಳಿಗೆಲ್ಲ ನಾಳೆ ದಿವಸ ಯಾವ ರೀತಿ ಇವರು ಮಾನದಂಡನ ಪರ್ಯಾಯವಾಗಿ ಯಾವ ಡ್ಯಾಮ್ ಇದೆ ಇಲ್ಲ ಅಂತ ಏನಾದರೂ ಹೆಚ್ಚು ಕಮ್ಮಿ ಆಗೋಯ್ತು ಅಂದರೆ ಮುಂದಿನ ಭವಿಷ್ಯ ಏನು ಅನ್ನೋದು ಎಲ್ಲರಿಗೂ ಕಾಡುವಂಥ ವಿಚಾರನೇ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಡ್ಯಾಮು ಯಾವುದೇ ತೊಂದರೆಗಳಿಲ್ಲದೇ ಸುರಕ್ಷಿತವಾಗಿದೆ, ಭಾರಿ ಚೆನ್ನಾಗಿದೆ. ತಮ್ಮ ಪ್ರಕಾರ ಈ ಡ್ಯಾಮನ್ನು ನಿರ್ಮಾಣ ಮಾಡಿದಂಥ ಉದ್ದೇಶ ಏನು? ಆ ಉದ್ದೇಶ ಸದ್ಬಳಕೆ ಆಗ್ತಾ ಇದೆಯಾ? ಮತ್ತು ಯಾವೆಲ್ಲ ಉಪಯೋಗಕ್ಕೆ ಈ ಒಂದು ಡ್ಯಾಮ್? ಯಾಕಂದರೆ ರಾಜ್ಯದಲ್ಲೇ ಮೊದಲು ತುಂಬುವಂಥ ಜಲಾಶಯ ಇದು, ಎಲ್ರಿಗೂ ಜೀವನಾಡಿಯಾಗಿದೆ. ಪನಮರಂ ಕೇರಳ ಕಡೆಯಿಂದ ಬರೋವಂಥ ಒಂದು ನೀರು ನಮ್ಮ 2 ಕಾಡುಗಳು ಏನು ಇದೆ, ಆ ಕಾಡುಗಳ ನಡುವಿನಲ್ಲಿ ಕಾಕನಕೋಟೆ ಮತ್ತು ನಾಗರಹೊಳೆ ಏನು ಪ್ರಾಜೆಕ್ಟ್ಗಳಿದೆ, ಆ ಪ್ರಾಜೆಕ್ಟ್ಗಳಿಂದ ಬರೋವಂಥ ನೀರು ಆ ನೀರನ್ನ ಡ್ಯಾಮ್ ಆಗಿ ಇಲ್ಲಿ ಕನ್ವರ್ಟ್ ಆಗಿರ್ತದೆ. ಈ ನೀರು ಆ್ಯಕ್ಚುಲಿ ಈ ಡ್ಯಾಮ್ನ ಕಟ್ಟಬೇಕಾಗಿರೋಂಥ ಜಾಗ ಬಂದು ನಮ್ಮ ಚಿಕ್ಕದೇವಮ್ಮನ ಬೆಟ್ಟದ ಹತ್ರ ಕಟ್ಟಬೇಕಾಗಿತ್ತು. ಚಿಕ್ಕದೇವಮ್ಮನ ಬೆಟ್ಟದ ಹತ್ರ ಕಟ್ಟಿದ್ದಿದ್ರೆ ಸುಮಾರು 58-59 TMC ನೀರು ಆಗ್ತಿತ್ತು. ಆ ಒಂದು ಕೆಲವು ಕಾರಣಾಂತರಗಳಿಂದ ಈ ಡ್ಯಾಮ್ನ ಇಲ್ಲಿ ಕೆಲವು ಊರುಗಳು ಮುಳುಗೋಗ್ತವೆ ಅನ್ನೋದಕ್ಕೋಸ್ಕರ ಈ ಡ್ಯಾಮ್ನ ಇಲ್ಲಿ ಕಟ್ಟಿರೋದ್ರಿಂದ ಬರೀ 19 TMC ನೀರಾಗಿದೆ. ಇದು ರಿಸರ್ವಾಯರ್ ಪ್ರಾಜೆಕ್ಟು, ಕಬಿನಿ ರಿಸರ್ವಾಯರ್ ಪ್ರಾಜೆಕ್ಟ್. KRS ಡ್ಯಾಮ್ಗೆ ಇದು ರಿಸರ್ವಾಯರ್ ಪ್ರಾಜೆಕ್ಟು. ಬೆಂಗಳೂರಿಗೆ ಕುಡಿಯೋ ನೀರು ಏನಾದರೂ KRS ಅಲ್ಲಿ ಇಲ್ಲ ಅಂದಾಗ ಇದನ್ನು ರಿಸರ್ವಾಯರ್ ಇಟ್ಕೊಂಡು ಈ ನೀರನ್ನ ಕೊಡಬೇಕು ಅಂತಂಬಿಟ್ಟಿರೋದು. ಹಾಗಾಗಿ ಇದು ರಾಜ್ಯದಲ್ಲೇ ಪ್ರಪ್ರಥಮವಾಗಿ ತುಂಬುವಂಥ ಡ್ಯಾಮು ಮತ್ತು ತಮಿಳುನಾಡಿಗೆ ಅತಿ ಹೆಚ್ಚು ನೀರು ಹೋಗೋಂಥ ಜಾಗ ಇದು. ಹಾಗಾಗಿ ಈ ರಿಸರ್ವಾಯರ್ ಪ್ರಾಜೆಕ್ಟಿಗೆ ಏನಾಗಿದೆ ಅಂತ ಇದಕ್ಕೆ ಒಂದು ರೈಟ್ ಬ್ಯಾಂಕ್ ಕೆನಲ್ ಇದೆ, ಒಂದು ಲೆಫ್ಟ್ ಬ್ಯಾಂಕ್ ಕೆನಲ್ ಇದೆ. 2 ಕೆನಲ್ಲು ಕೂಡ 2 ಬೆಳೆ ನೀರು ಕೊಡಬೇಕು ಅಂತಂದ್ಬಿಟ್ಟು ಆ ಡಿಸೈನಲ್ಲೇ ಮಾಡಿದರು. ಇವತ್ತು ಆ ನೀರು ಕೊಡೋಕ್ಕೂ ಕೂಡ ಆಗ್ತಾಯಿಲ್ಲ. ಬೆಂಗಳೂರಿಗೆ ನೀರು ಕೊಡಬೇಕು, ಕುಡಿಯೋ ನೀರು ಕೊಡಬೇಕು ಅಂತಂದ್ಬಿಟ್ಟು ಹೇಳಿ ಎಲ್ಲ ಬೆಂಗಳೂರಿಗೆ ನೀರು ಕುಡಿತಾ ಇರೋದ್ರಿಂದ ಇಲ್ಲಿ ರೈತರಿಗೂ ಕೂಡ ಅನ್ಯಾಯ ಆಗ್ತಾಯಿದೆ. ಇದಕ್ಕೆ ಪರ್ಯಾಯವಾಗಿ ಈ ಡ್ಯಾಮ್ಗಳು ಏನು ನಾಳೆ ದಿವಸ ನಾನು ಹೇಳಿದೆ ಇದರ ಆಯಸ್ಸುಗಳು ಎಷ್ಟು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಒಂದು ಮೇಕೆದಾಟು ಡ್ಯಾಮ್ ಕಟ್ಟಬೇಕು. ದೀಪದ ಕೆಳಗೆ ಕತ್ಲೆ ಅನ್ನೋ ರೀತಿಯಾಗಿ ಡ್ಯಾಮ್ ಇರೋ ಕಡೆಗೇ ಸಮಸ್ಯೆ ಅಂತನಾ? ಡ್ಯಾಮ್ ಇರೋ ಕಡೆ ಸಮಸ್ಯೆ ಅಂತಂದರೆ ನಾವು ರೈತರು ಮತ್ತು ಇಲ್ಲಿರೋಂಥವರು ನಮ್ಮ ರಾಜ್ಯದ ಜನ, ನಮ್ಮ ತಾಲೂಕಿನ ಜನ ಬದುಕಬೇಕು ಅಂತನಂಗಾರೆ ಈ ಕೆನಾಲ್ಗಳಲ್ಲಿ ಬೆಳೆಯೋಂಥ ಭತ್ತ ಈ ನೀರನ್ನ ನಂಬ್ಕೊಂಡು ನಾವು ಮಾಡ್ತಾ ಇರೋದು. ಯಾವುದ್ಯಾವುದೋ ರಾಜ್ಯಗಳಿಂದ ಯಾವುದೋ ಇಂಡಸ್ಟ್ರಿಗಳು ಮಾಡೋಕ್ಕೆ ಇನ್ನೊಂದಕ್ಕೆ ನಮ್ಬಿಟ್ಟು ಬೆಂಗಳೂರಿಗೆ ಬಂದಂಥವ್ರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನಗಳಿಗೆ ನಾವು ಇಲ್ಲಿಂದ ನೀರು ಕೊಡಬೇಕು ಅಂತ ಅನ್ನಂಗಾದಾಗ ಇಲ್ಲಿರೋರೆಲ್ಲರನ್ನೂ ಕೈ ಕಟ್ಟಿ ಕೂರಿಸ್ಬಿಟ್ಟು ಅಲ್ಲಿರೋರಿಗೆ ನೀರು ಕೊಡಬೇಕು ಅಂತನ್ನುವಾಗ ನಮಗೆ ರೈತರಿಗೆ ಅನ್ಯಾಯ ಮಾಡ್ದಂಗಲ್ವೇ? ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ಉಳಿಬೇಕು ಮತ್ತು ನಮ್ಮ ಡ್ಯಾಮ್ಗಳು ಉಳಿಬೇಕು, ಅವರು ಉಳಿಬೇಕು ಅಂತನ್ನಂಗಾರೆ ಏನಾದರೂ ಕೂಡ ಇವತ್ತು ಗೇಟ್ಗಳ ಬಗ್ಗೆ ನಾವೀಗ TB ಡ್ಯಾಮ್ ಗೇಟ್ ಹೊಡೆದೋಯ್ತು, ನೀರೆಲ್ಲ ಹೊಟ್ಟೋಯ್ತು. ಏನಾದ್ರೂ ಈ ಡ್ಯಾಮ್ಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ KRS ಅಲ್ಲೋ ಕಬಿನಿನಲ್ಲೋ ಏನಾದರೂ ಗೇಟ್ಗಳ ಒಂದು ಗೇಟ್ ಹೊಂಟೋದ್ರು ಬೆಂಗಳೂರು ಅರ್ಧ ಖಾಲಿ ಆಗಬೇಕಾಯ್ತದೆ. ಯಾಕೆ ಖಾಲಿ ಆಗಬೇಕಾದ್ರೆ 1 ವರ್ಷ ಕಾಲ ಕುಡಿಯೋ ನೀರು ಬರೋದಿಲ್ಲ ಇನ್ನವ್ರಿಗೆ. ಅದರಿಂದ ಇಲ್ಲಿ ಸ್ಟಾಪ್ ಲಾಕ್ ಗೇಟ್ಗಳೇ ಆಗಲಿ, ಸುರಕ್ಷಿತಗಳಾಗಲಿ, ಮುನ್ನೆಚ್ಚರಿಕೆಯಾಗಿ ಟಾಸ್ಕ್ ಫೋರ್ಸ್ ಅಂತ ಏನು ಮಾಡ್ತಾಯಿದ್ದಾರೆ ಈಗ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು ಮಾನ್ಯ DK ಶಿವಕುಮಾರ್ ಅವ್ರು ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಹೊರತು ಅದಕ್ಕೆ ಅಂತಲೇ ಒಂದು ಫಂಡ್ಗಳನ್ನ ಎತ್ತಿಟ್ಬಿಟ್ಟು ಏನು ಸರ್ಕಾರದಲ್ಲಿ 10,000 ಕೋಟಿ 15,000 ಕೋಟಿ ನೀರಾವರಿಗೆ ಅಂತ ಮಡಗ್ತಾರಲ್ಲ ಆ ರೀತಿಯಲ್ಲಿ ಡ್ಯಾಮ್ ಸುರಕ್ಷತೆಗೆ ಮತ್ತು ಡ್ಯಾಮ್ಗಳಿಗೆ ಅಂತಂದ್ಬಿಟ್ಟು ಮಡಗಬೇಕು. ನೋಡಿ ಇಲ್ಲಿ ಮೇಂಟೆನೆನ್ಸ್ಗಳಿಗೆಲ್ಲನೂ ಕೂಡ ಹಣ ಇಲ್ಲ, ಗ್ರೀಸ್ ಹಾಕೋಕ್ಕೆ ದುಡ್ಡಿಲ್ಲ, ಪ್ರತಿಯೊಂದೂ ಕೂಡ ಪ್ರಾಬ್ಲಮ್ಗಳಿರ್ತದೆ. ಹಾಗಾಗಿ ಈ ಡ್ಯಾಮ್ಗಳಿಗೆ ಅಂತಲೇ ಸಪ್ರೇಟ್ ಆದಂಥ ಒಂದು ಹೊಸ ಬಡ್ಜೆಟಲ್ಲೇ ಇದನ್ನು ಅಳವಡಿಸ್ಕೊಂಡು ಕೆಲಸಗಳನ್ನ ಮಾಡಿದ್ರೆ ಅನುಕೂಲ ಆಗ್ತದೆ ಅನ್ನೋದು ಕೂಡ ಒಂದು. ಮತ್ತು ನಮ್ಮ ರೈತರು ಬದುಕಬೇಕು ಅಂತ ನಂಗಾದ್ರು ಮೇಕೆದಾಟು ಡ್ಯಾಮ್ನ ಕಟ್ಟಲೇಬೇಕು. ಈಗ ನಿಮ್ಮ ತಾತ ಅವರು ಅದಕ್ಕೆ ಬೇಸ್ಮೆಂಟ್ ಅಂತ ತೆಗೆದುಕೊಟ್ಟಿದ್ರು, ನಿಮ್ಮ ತಂದೆಯವ್ರದ್ದು ಪಾತ್ರ ಸಾಕಷ್ಟು ಇದೆ. ಹೇಗೆ ಅನಿಸುತ್ತೆ? ಈಗ ಅವರಿಲ್ಲ, ಅವರ ಮಾಡಿದಂಥ ಕೆಲಸಗಳಿದ್ದಾವೆ. ಅವ್ರು ಮಾಡಿದಂಥ ಕೆಲಸಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ.
ನಾವು ನೋಡ್ತಾ ಇದ್ದೀವಿ. ತುಂಬ ಖುಷಿಯಾಗಿದೆ. ಮತ್ತು ಈ ಕೆಲಸಗಳನ್ನ ಮಾಡಿ ಹಿಂಗೆ ಮಾಡಿದ್ರೆ ಅಂತ ನನ್ನ ಹತ್ರ ಎಲ್ಲ ಹಳೆ ಫೋಟೋಗಳನ್ನ ಇಟ್ಟಿದ್ದೀನಿ. ಆ ಫೋಟೋಗಳನ್ನ ನೋಡಿದಾಗ ಒಂದು ಖುಷಿ ಆಗ್ತದೆ. ಇವತ್ತೂ ಕೂಡ ನಮ್ಮ ಇಂಜಿನಿಯರ್ಸ್ಗಳೆಲ್ಲರೂ ಕೂಡ ಆ ಫೋಟೋಗಳನ್ನೆಲ್ಲ ನೋಡಿದ್ದಾರೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿರೋದು ಮತ್ತು ನಮಗೆ ತುಂಬ ಖುಷಿಪಟ್ಟಿದೆ. ಹಾಗಾಗಿ ನಾವು ಡ್ಯಾಮ್ ನೀರು ನಿಲ್ಲಿಸಿದಾಗ, ಡ್ಯಾಮ್ ನೀರು ಖಾಲಿ ಆದಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಇಡೀ ರಾಜ್ಯದಿಂದ ನಾವು ಈ ಕೆಲಸ ಮಾಡಿದ್ದು ಅಂತ ಅಂದ್ಬಿಟ್ಟು ಎಲ್ಲ ಬರ್ತಾರೆ. ನಾವು ಕಬಿನಿನಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡಿದಾಗ ಸಾವಿರಾರು ಜನ, ಎಷ್ಟೋ ಇಲ್ಲಿ ಕೆಲಸ ಮಾಡೋ ಹೋದಂಥವ್ರು ಮಕ್ಕಳುಗಳು, ಈ ಶಾಲೆಯಲ್ಲಿ ಓದೋರು ಎಲ್ಲರನ್ನೂ ಕೂಡ ಈ ಡ್ಯಾಮ್ ನೋಡೋಕ್ಕೆ ಅಂತ ಬರ್ತಾರೆ. ಯಾಕೆಂದರೆ ಅವರಿಗೆ ಭಾವನಾತ್ಮಕವಾಗಿ ಒಂಥರ ಅಟ್ಯಾಚ್ ಆಗಿದ್ದಾರೆ. ಈ ಒಂದು 3,000 ಜನ ದುಬೈಯಿಂದ ಎಲ್ಲ ಬಂದಿದ್ರು. ಅವರೆಲ್ಲರೂ ಇಲ್ಲಿ ಬಂದ್ಬಿಟ್ಟು ನಾವು ಕಟ್ಟದಂಥ ಡ್ಯಾಮು, ನಮ್ಮ ಅಪ್ಪ ಕೆಲಸ ಮಾಡಿದ್ರು, ನಮ್ಮ ತಾತ ಕೆಲಸ ಮಾಡಿದ್ರು, ನಾನು ಈ ಶಾಲೆಯಲ್ಲಿ ಓದ್ದೆ, ಇಲ್ಲೋದ್ದೆ ಅಂತ ಅಂದ್ಬಿಟ್ಟು ಶಾಲೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲ ಕಾರ್ಯಕ್ರಮನ ನಾವು ಮಾಡಿದ್ವಿ. ಇದು ಡ್ಯಾಮ್ ಕಟ್ಟಿದಂತಹ ರೋಚಕವಾದಂಥ ಇತಿಹಾಸ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಡ್ಯಾಮನ್ನು ಕಟ್ಟೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಸಾಕಷ್ಟು ಪರಿಶ್ರಮ ಇರ್ತದೆ, ಸಾಕಷ್ಟು ತ್ಯಾಗಗಳಿರ್ತದೆ ಮತ್ತು ಇಚ್ಛಾಶಕ್ತಿ. ಇದರ ಜೊತೆಗೆ ಆ ಒಂದು ಏನು ಜಲಾಶಯದ ಅಣೆಕಟ್ಟನ್ನು ನಿರ್ಮಾಣ ಮಾಡೋದ್ರಿಂದ ಲಕ್ಷಾಂತರ ಬದುಕನ್ನು ಕಟ್ಟಿಕೊಡುವಂತಹ ಮಹತ್ವದ ಜವಾಬ್ದಾರಿ ಇರ್ತದೆ. ಅದನ್ನು ನಿರ್ವಹಿಸಿದಂಥದ್ದು ನಮ್ಮ ಕುಟುಂಬದವರು ಅನ್ನೋ ಹೆಮ್ಮೆ ಇದೆ. ಅದನ್ನು ಏನವರು ಅವತ್ತು ಕಟ್ಟಿ ಉಳಿಸ್ಕೊಂಡಿದ್ದಾರೆ, ಅದನ್ನು ಮುಂದೆ ನಾವು ಸಹ ಉಳಿಸ್ಬೇಕು. ಅದಕ್ಕಾಗಿ ಎಲ್ಲ ಅಗತ್ಯ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಿ ಅನ್ನೋ ಒಂದು ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.